ಗುಬ್ಬಿ ತಾಲೂಕಿನ ನೇರಳಕೆರೆ ಗ್ರಾಮದಿಂದ ಚಿಕ್ಕಹಳ್ಳಿಗೆ ಹಾದು ಹೋಗುವ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಗುರುತಿಸಿ ನಕಾಶೆಯಲ್ಲಿರುವಂತೆ ಸರಿಪಡಿಸಿಕೊಡುವಂತೆ ತಹಸೀಲ್ದಾರ್ ಅವರಿಗೆ ಗ್ರಾಮಸ್ಥರಿಂದ ಮನವಿ. ಸಾರ್ವಜನಿಕರಿಗೆ, ರೈತರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ರಸ್ತೆಯನ್ನ ಕಲ್ಪಿಸಿಕೊಡುವಂತೆ ಒತ್ತಾಯ. ನಮ್ಮ ಪಾರಿಕತ್ಗಳಾಗಿಲ್ಲ, ನಮ್ಮ ಅಣ್ಣತಮ್ಮದಿರು ಸರಿ ಇಲ್ಲದೆ ನಮ್ಮ ಪಾರಿಕತ್ಗಳಾಗಿಲ್ಲ. ಹಂಗಾಗಿ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸ್ಕೆಚ್ಗೆ ಅಲ್ಲಿ ಆಕಾರ ಬಂದ್ಗೆ ಅಲ್ಲಿ ಏನೇ ಕಟ್ಟೋಕ್ಕೂ ನನ್ನ ಹತ್ರ ರೈಟ್ಸ್ ಇಲ್ಲ, ನನ್ನ ಹತ್ರ ದಾಖಲೆ ಇಲ್ಲ. ಏನು ಮಾಡೋಕ್ವಿ ಅದನ್ನು ಬಿಟ್ಬಿಟ್ಟು ಸರ್ವೆ ಸ್ಕೆಚ್ನೆಲ್ಲ ತಗೊಂಬಂದು ಮಾಡಿಸಿದ್ದು ಇವ್ರು ಹೇಳ್ತಾರಲ್ಲ. ನಕಾಶೆ ರೋಡ್ ಏನಿದೆ ಗೌರ್ಮೆಂಟ್ ರೋಡು ಕೂಲಂಕುಷವಾಗಿ ಬಿಡಿಸ್ಕೊಂಡೋಗಿ ನಂದೇನು ಅಬ್ಜೆಕ್ಷನ್ ಇಲ್ಲ. ಅದು RI ಡಿಪಾರ್ಟ್ಮೆಂಟಿನ ಸೇರಿದ್ದದು. ಅವ್ರು RI ಬಂದು ವೆರಿಫಿಕೇಶನ್ ಮಾಡಿ, ತಹಸೀಲ್ದಾರ್ ಬಂದು ವೆರಿಫಿಕೇಶನ್ ಮಾಡಿ ನಕಾಶೆ ರೋಡ್ ಕುಲ್ಲ ಮಾಡಿಸಿ ಬಿಡಿ. ಈ ಜಾಗದ ರೈತರುಗಳ ಜಮೀನಿಗೆ ಓಡಾಡಲು ತೊಂದರೆಯಾಗದಂತೆ ಯಥಾವತ್ತಾಗಿ ನಕಾಶೆಯಲ್ಲಿರುವ ಹಾಗೆ ರಸ್ತೆಯನ್ನ ಕಲ್ಪಿಸಿಕೊಡಬೇಕಾಗಿ ಮನವಿ. ಗುತ್ತಿಗೆದಾರರು ಬೇಕಾಬಿಟ್ಟಿಯಾಗಿ ಖಾಸಗಿ ಜಾಗದಲ್ಲಿ CC ರೋಡ್ ಮತ್ತು ಒಳಚರಂಡಿ ಮಾಡುತ್ತಿದ್ದಾರೆ. ಕೂಡಲೇ ಅದನ್ನು ನಿಲ್ಲಿಸಿ ನಕಾಶೆಯಲ್ಲಿರುವ ರಸ್ತೆಗೆ CC ರೋಡ್ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಯಥಾವತ್ತಾಗಿ ಮಾಡಿಕೊಡಬೇಕಾಗಿ ಒತ್ತಾಯಿಸಿದ್ದಾರೆ. ವರದಿ ಮಂಜುನಾಥ್ ಡಿ, ಗುಬ್ಬಿ. ನಕಾಶೆ ಮೂಲಕವಾಗಿ ನೀವು ಏನೈತೆ ರೋಡ್ ಮಾಡ್ಕೊಂಡು ಹೋಗಿದ್ದ ಶಾಸಕರು ಹೇಳಿದ್ದಾರೆ, ತಹಸೀಲ್ದಾರ್ ಮೇಡಮ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇದು ದೌರ್ಜನ್ಯಯುತ ಈ ರೋಡ್ ಮಾಡಕ್ಕೆ ಬಂದಿದ್ದಾರೆ ಸರ್. ಇಲ್ಲಿ ದೌರ್ಜನ್ಯಯುತ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ತೋಟಕ್ಕೆ ಹೋಗೋಕ್ಕೆ ದಾರಿ ಕೊಡಲ್ಲ ಅಂತಾರೆ. ಇಲ್ಲಿ ಇನ್ನೊಂದು ಎಲ್ಲರಿಗೆ ಜನಗಳೆಲ್ಲ ಬಂದ್ಬಿಟ್ಟು ಪ್ರಚೋದನೆ ಮಾಡ್ತಾವ್ರೆ. ಇವ್ರಿಗೆಲ್ಲವ ಚಿಕ್ಕಳ್ಳಿಯವ್ರಿಗೆಲ್ಲ ಪ್ರಚೋದನೆ ಮಾಡ್ಕೊಂಡು ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಖಾತೆ ಜಮೀನೊಳಗೆ ರೋಡ್ ಅಂತೂ ಇದ್ದರೆ ಕೂಲಂಕುಷವಾಗಿ ಇದ್ದು ನಕಾಶೆ ರೋಡ್ ಇದ್ದರೆ ತಗೊಂಡು ಹೋಗಲಿ ಸರ್. ನನ್ನ ಖಾತೆ ಜಮೀನೊಳಗೆ ನಂದು 19 ಗುಂಟೆ ನನ್ನ ಖಾತೆ ಜಮೀನು ಇರೋದು. ಅದರೊಳಗೆ ಎಕ್ಸಸ್ ರೋಡ್ ಬಂದಿತ್ತು ನಾನು ಬಿಟ್ಕೊಡೋಕ್ಕೂ ಸಿದ್ಧವಾಗಿದ್ದೀನಿ ರೋಡ್ನ. ಅದನ್ನು ಬಿಟ್ಬಿಟ್ಟು ನೀನು ಖಾತೆ ಜಮೀನೊಳಗೆ ಬೇಕು, ಅಲ್ಲೈತೆ ರೋಡು ಇಲ್ಲೈತೆ ರೋಡು ಅಂತೇಳಿ ನಾನು ಕೇಳೋ ಅಂತನಲ್ಲ ಸರ್. ಕಾನೂನುಬದ್ಧವಾಗಿ ಏನಾಯ್ತು ಅವ್ರ ರೋಡ್ಗೆ ನಾವು ತೊಂದರೆ ಕೊಡೋಕ್ಕೆ ನಾವು ಇಷ್ಟಪಡಲ್ಲ. ನನ್ನ ಮಾತು ಇಷ್ಟೊಂದು ಹೇಳ್ತಾ ಇದ್ದೀನಿ ಸರ್. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ತಹಸೀಲ್ದಾರ್ ಮೇಡಮ್ ಪಾರ್ಟಿ ಬಂದು ಇನ್ಫೆಕ್ಷನ್ ಮಾಡ್ಬೇಕು. ಫಸ್ಟು ಏನಾಗಿದೆ ಅಂತ ಬಂದು ನೋಡಿ ಇನ್ಫೆಕ್ಷನ್ ಮಾಡಿ ನನಗೆ ನ್ಯಾಯ ದೊರಕಿಸ್